ಧೀರುಭಾಯಿ ಅಂಬಾನಿ ಅವರು ನಾಣ್ಯಗಳನ್ನ ಕರಗಿಸಿ ಲಕ್ಷಾಂತರ ರೂಪಾಯಿ ಗಳಿಸಿದ ಕತೆ ನಿಮಗೆ ಗೊತ್ತಾ? 1950ರಲ್ಲಿ 20 ವರ್ಷದ ಧೀರುಭಾಯಿ ಅಂಬಾನಿ ಎಡೆನ್ನಲ್ಲಿ ಜಾಬ್ ಮಾಡ್ತಾ ಇದ್ರು. ಅಲ್ಲಿನ ಕರೆನ್ಸಿ ಎಮಿನಿ ರಿಯಲ್. ಅದು ಸಾಮಾನ್ಯವಾಗಿ ಸಿಲ್ವರ್ನಿಂದ ಮಾಡಿದಂತಹ ಕಾಯಿನ್ಗಳು. ಆದರೆ ರಿಯಲ್ ಕಾಯಿನ್ನ ಸಿಲ್ವರ್ ಕಂಟೆಂಟ್ನ ವ್ಯಾಲ್ಯೂ ಫಾರಿನ್ ಎಕ್ಸ್ಚೇಂಜ್ ವ್ಯಾಲ್ಯೂಗಿಂತ ಹೆಚ್ಚಿರುತ್ತೆ. ಹಾಗಾಗಿ ಅವರು ಅತಿ ಹೆಚ್ಚು ರಿಯಲ್ ಕಾಯಿನ್ಗಳನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಅದನ್ನ ಮೆಲ್ಟ್ ಮಾಡಿ ಸಿಲ್ವರ್ಗೆ ಕನ್ವರ್ಟ್ ಮಾಡಿ ಹಣ ಸಂಪಾದನೆ ಮಾಡ್ತಾರೆ. ಹೇಗಪ್ಪ ಅಂತ ಕೇಳಿದ್ರೆ 100 ಬ್ರಿಟಿಷ್ ಪೌಂಡ್ಸ್ನ ಬದಲಾಗಿ 100 ರಿಯಲ್ ಕಾಯಿನ್ಸ್ಗಳನ್ನ ಖರೀದಿ ಮಾಡ್ತಾರೆ. ಈ ಕಾಯಿನ್ಗಳನ್ನ ಮೆಲ್ಟ್ ಮಾಡಿ ಸಿಲ್ವರ್ ಪಾಯಿಂಟ್ಗಳನ್ನ ಮಾಡ್ತಾರೆ. ಅದರಿಂದ 105 ಬ್ರಿಟಿಷ್ ಪೌಂಡ್ಸ್ ಅನ್ನ ಪಡಿಬಹುದು. ಹೀಗೆ ಮೆಲ್ಟ್ ಮಾಡಿದ ಸಿಲ್ವರ್ ಅನ್ನ ಮಾರಾಟ ಮಾಡಿ 105 ಪೌಂಡ್ಸ್ ಅನ್ನ ಪಡಿತಾ ಇದ್ರು. ಹೀಗೆ ಮಾಡಿಯೇ ಒಳ್ಳೆ ಹಣ ಸಂಪಾದನೆ ಮಾಡ್ತಾರೆ ಧೀರುಭಾಯಿ ಅಂಬಾನಿ. 3 ತಿಂಗಳಾದ ಮೇಲೆ ಅಂಬಾನಿ ಕಾಯಿನ್ ಸರ್ಕ್ಯುಲೇಷನ್ ಬಗ್ಗೆ ಯೆಮೆನಿ ಅಥಾರಿಟಿಗೆ ಅನುಮಾನ ಬರುತ್ತೆ. ಅಷ್ಟರಲ್ಲೇ ಧೀರುಭಾಯಿ ಅಂಬಾನಿ ಈ ಕೆಲಸವನ್ನ ಸ್ಟಾಪ್ ಮಾಡ್ತಾರೆ. ಆದರೂ ಹಣ ಮಾಡೋದಕ್ಕೆ ಎಂತೆಂತಹ ಟ್ರಿಕ್ಸ್ಗಳನ್ನು ಬಳಕೆ ಮಾಡ್ತಾರೆ ಅಲ್ವಾ? ಈ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಪೇಜನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ.